ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ನಾವು ಸ್ವಾರ್ಥದಿಂದ ಸರ್ವನಾಶ ಎಂಬುದರ ಕುರಿತಾಗಿ ಧ್ಯಾನಿಸ್ಲಿಕ್ಕಿದ್ದೇವೆ. ಅಂದ್ರೆ ಸ್ವಾರ್ಥ ನಮ್ಮನ್ನ ಹಾಳು ಮಾಡತಕ್ಕಂಥದ್ದು, ಸರ್ವನಾಶ ಮಾಡತಕ್ಕಂಥದ್ದು ಆಗಿದೆ. ಅದು ಒಂದು ರೀತಿ ಸ್ವಾರ್ಥ ಎಂಬತಕ್ಕಂಥದ್ದು ಕ್ಯಾನ್ಸರ್ ರೀತಿಯಲ್ಲಿದೆ. ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದ್ರೆ ಅದು ಹೇಗೆ ದೇಹವೆಲ್ಲ ಸ್ಪ್ರೆಡ್ ಆಗುತ್ತೋ ಹಾಗೆ ಸ್ವಾರ್ಥ ಅಂತಕ್ಕಂಥದ್ದು ಅದು ದೇಹವೆಲ್ಲ ಹರಡತಕ್ಕಂಥದ್ದಾಗಿದೆ. ಸ್ವಾರ್ಥ ಅಂದ್ರೆ ಅದನ್ನ ಏನ್ ಮಾಡಬೇಕಾಗಿದೆ? ಬೇರು ಸಮೇತವಾಗಿ ನಾವು ಕಿತ್ತೆಸಬೇಕಾಗಿದೆ. ಆ ಸ್ವಾರ್ಥವನ್ನು ಪರಿಪೂರ್ಣವಾಗಿ ತೆಗೆದಿಲ್ಲ ಅಂತಂದ್ರೆ ಅದೇನಾಗ್ತದೆ ಅಂದ್ರೆ, ಕ್ಯಾನ್ಸರ್ ಹೇಗೆ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಕ್ಯಾನ್ಸರ್ ಗಡ್ಡೆಯನ್ನ ತೆಗೆದಿರ್ಲಿಲ್ವ ಅಂತಂದ್ರೆ ಹೇಗೆ ದೇಹವೆಲ್ಲ ಹಬ್ಬುತ್ತೋ ಹಾಗೆ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ನಾವು ತೆಗೆದೇ ಇದ್ರೆ ಅದು ನಮಗೆ ಹಾನಿ ಉಂಟು ಮಾಡತಕ್ಕಂಥದ್ದು, ಅದು ನಮ್ಮನ್ನ ನಾಶನಕ್ಕೆ ನಡೆಸ್ತಕ್ಕಂಥದ್ದು ಆಗಿದೆ ಪ್ರೇರೆ. ಅದರಿಂದ ಸ್ವಾರ್ಥವನ್ನ ತೆಗಿಬೇಕು, ನಮ್ಮಿಂದ ಸ್ವಾರ್ಥವನ್ನ ಬಿಡಬೇಕು ಎಂಬತಕ್ಕಂಥದ್ದು. ಸ್ವಾರ್ಥ ಅದೊಂದು ಪಾಪ, ಸ್ವಾರ್ಥ ಗುಣವು ಅದು ದೇವರಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಆದಾಗ್ಯೂ ಸಹ ಪ್ರತಿ ಮನುಷ್ಯನಲ್ಲಿಯೂ ಸಹ ಸ್ವಾರ್ಥ ಇದೆ, ಸ್ವಾರ್ಥ ಇರುತ್ತೆ. ಆದರೆ ಅದು ಮಿತಿಯಲ್ಲಿದ್ದರೆ ಒಳ್ಳೆಯದು, ಮಿತಿ ಮೀರಿದ್ರೆ ಅದು ಹಾನಿ ಉಂಟಾಗ್ತಕ್ಕಂಥದ್ದಾಗಿದೆ. ಹೇಗೆ ಎಂಬುದಾಗಿ ನೋಡುವಾಗ ಪ್ರತಿಯೊಬ್ಬರಿಗೂ ಸಹ ಶುಗರ್ ಇರುತ್ತೆ, ಪ್ರತಿಯೊಬ್ಬರಿಗೂ ಥೈರಾಯ್ಡ್ ಇರುತ್ತೆ, ಪ್ರತಿಯೊಬ್ಬರಲ್ಲಿ BP ಇರುತ್ತೆ, ಪ್ರತಿಯೊಬ್ಬರಲ್ಲಿ ಕ್ಯಾನ್ಸರ್ ಕಣ ಇರುತ್ತೆ, ಕ್ಯಾನ್ಸರ್ ಸೆಲ್ ಇರುತ್ತೆ. ಆದರೆ ಅದು ಅತಿಯಾಗಿರಲ್ಲ. ಅದು ಯಾವಾಗ ಅತಿ ಆಗುತ್ತೋ, ಹೆಚ್ಚಾಗುತ್ತೋ ಆಗ ದೇಹಕ್ಕೆ ಬಾಧೆಯನ್ನುಂಟು ಮಾಡ್ತಕ್ಕಂಥದ್ದು, ದೇಹಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥದ್ದು, ಅದು ನಮ್ಮ ದೇಹವನ್ನ ಸಾವಿನತ್ತ ಕೊಂಡೊಯ್ತಕ್ಕಂಥದ್ದು ಆಗಿದೆ. ಅಂದರೆ ಎಲ್ಲವೂ ಮಿತವಾಗಿದ್ದಲ್ಲಿ ಎಲ್ಲವೂ ಸುಖವಾಗಿರ್ತದೆ. ಯಾವಾಗ ಅದು ಮಿತಿ ಮೀರುತ್ತೋ ಆಗ ಅದು ನಾಶನವನ್ನ ಉಂಟು ಮಾಡ್ತಕ್ಕಂಥದ್ದಾಗಿದೆ ಪ್ರೇರೆ. ಅದರಿಂದ ಈ ಸ್ವಾರ್ಥವು ಸಹ ಅಷ್ಟೇನೆ, ಎಷ್ಟಿರ್ಬೇಕು ಮಿತಿಯಲ್ಲಿ ಅಷ್ಟಿದ್ರೆ ಒಳ್ಳೇದು. ಅದು ಅತಿ ಆದರೆ ಏನ್ ಮಾಡ್ತದೆ? ಅದು ನಮ್ಮನ್ನ ಹಾಳು ಮಾಡ್ತಕ್ಕಂಥದ್ದು, ನಮ್ಮನ್ನ ಕೇಡಿಗೆ ನಡೆಸ್ತಕ್ಕಂಥದ್ದು ಆಗಿದೆ ಪ್ರೇರೆ. ಅದರಿಂದ ಸ್ವಾರ್ಥದಿಂದ ಜೀವಿಸೋದನ್ನ ಬಿಟ್ಟು ಬಿಡಬೇಕು, ಸ್ವಾರ್ಥವನ್ನು ನಮ್ಮಿಂದ ತೆಗೆದು ಹಾಕಬೇಕು. ಒಂದು ಕುಟುಂಬದಲ್ಲಿ ಒಂದು ವೇಳೆ ಒಬ್ಬ ತಂದೆ ಅಥವಾ ತಾಯಿ ಸ್ವಾರ್ಥದಿಂದಿದ್ರೆ ಆ ಕುಟುಂಬ ಏನಾಗ್ತದೆ? ಸರ್ವನಾಶ ಆಗ್ತದೆ. ಒಂದು ಸಭೆಯಲ್ಲಿ ಸ್ವಾರ್ಥ ವಿಶ್ವಾಸಿಗಳಿದ್ರೆ ಆ ಸಭೆ ಹಾಳಾಗ್ತದೆ. ಒಂದು ವೇಳೆ ಒಂದು ಸಭೆಯಲ್ಲಿ ಸ್ವಾರ್ಥ ಇರ್ತಕ್ಕಂಥ ಪಾದ್ರಿ ಇದ್ರೆ ಆ ಸಭೆ ಹಾಳಾಗ್ತಕ್ಕಂಥದ್ದಾಗಿದೆ. ಅದರಿಂದ ಯಾರೇ ಆಗಲಿ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನ ನಾವು ಕಡಿಮೆ ಮಾಡಬೇಕು, ತೆಗೆದಾಕ್ಬೇಕು, ಬೇರು ಸಮೇತ ಅದನ್ನ ಕಿತ್ತ ಹಾಕಬೇಕಾಗಿದೆ. ಹಾಗೆ ಹಾಕುವಾಗ ಏನಾಗ್ತದೆ ಎಂಬ ನೋಡುವಾಗ ನಾವು ಆರೋಗ್ಯವಾಗಿರ್ಲಿಕ್ಕೆ, ಆತ್ಮಿಕವಾಗಿ ಶಾರೀರಿಕವಾಗಿ ಆರೋಗ್ಯವಾಗಿರ್ಲಿಕ್ಕೆ ಅದು ಸಾಧ್ಯ. ಅದರಿಂದ ಸ್ವಾರ್ಥ ನಮ್ಮನ್ನ ಸರ್ವನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಈ ದಿನಗಳಲ್ಲಿ ಏನನ್ನು ನೋಡ್ತಾ ಇದ್ದೇವೆ ಅಂತಂದ್ರೆ, ದೇಶಗಳ ಮಧ್ಯೆ ಇರ್ತಕ್ಕಂಥ ಸ್ವಾರ್ಥವನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಇವತ್ತೇನ್ ನಡೀತಾ ಇದೆ? ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರಾಯೇಲ್ ದಾಳಿ ಮಾಡ್ತಾ ಇದೆ. ಕಾರಣ ಸ್ವಾರ್ಥ. ಸ್ವಾರ್ಥ ಏನ್ ಮಾಡ್ತಾ ಇದೆ? ದೇಶವನ್ನ ಸರ್ವನಾಶಕ್ಕೆ ನಡೆಸ್ತಾ ಇದೆ. ಇರಾನಿನ ಕುರಿತಾಗಿ ನಾವು ನೋಡುವಾಗ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನ ಕುರಿತಾಗಿ ನೋಡುವಾಗ ಅನೇಕ ಕಟ್ಟಡಗಳು ಬಿದ್ದು ಹೋಗಿದೆ, ಅನೇಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೀಗೆ ಇಸ್ರಾಯೇಲ್ ಅಲ್ಲಿ ನೋಡುವಾಗ ಅನೇಕ ಕಟ್ಟಡಗಳು ಅಲ್ಲಿ ಹಾನಿಯಾಗಿದೆ, ಅಲ್ಲಿ ಸಹ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗೆ ಉಕ್ರೇನ್ ರಷ್ಯಾದ ಬಗ್ಗೆ ನೋಡುವಾಗ ಅಲ್ಲಿ ಸಹ ಏನಾಗಿದೆ? ಅನೇಕ ಕಟ್ಟಡಗಳು ಬಿದ್ದು ಹೋಗಿದೆ, ಸಾವಿರಾರು ಜನರು ಏನಾಗಿದ್ದಾರೆ ಅಂತಂದ್ರೆ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಪ್ರೇರೆ. ಕಾರಣ ಇಷ್ಟೇನೆ, ಸ್ವಾರ್ಥ. ಇರಾನಿನ ಸ್ವಾರ್ಥ ಏನು? ಅಣುವಸ್ತ್ರ ಮಾಡಿಟ್ಕೊಳ್ಬೇಕೆಂಬತಕ್ಕಂಥ ಸ್ವಾರ್ಥ. ಆದರೆ ಅಮೆರಿಕ ಸ್ವಾರ್ಥ ಏನು? ನಾನೇ ಇಡೀ ವಿಶ್ವಕ್ಕೆ ದೊರೆಯಾಗಿರ್ಬೇಕು, ನಾನೇ ವಿಶ್ವಕ್ಕೆ ಹಿರಿ ಅಣ್ಣನಾಗಿರ್ಬೇಕೆಂಬತಕ್ಕಂಥ ಸ್ವಾರ್ಥ. ಆ ಸ್ವಾರ್ಥದಿಂದ ಏನಾಗಿದೆ? ಯುದ್ಧ ಆರಂಭ ಆಗಿದೆ. ಇರಾನ್ ಮೇಲೆ ಯುದ್ಧ ಆರಂಭ ಮಾಡಿದ್ರು, ಅವ್ರ ಜೊತೆಗೆ ಇಸ್ರಾಯೇಲರು ಸಹ ಕೈ ಸೇರಿಸ್ಕೊಂಡ್ರು. ಇಸ್ರಾಯೇಲರು ಒಂದು ರೀತಿಯಾಗಿರ್ತಕ್ಕಂಥ ಸ್ವಾರ್ಥ, ಉಕ್ರೇನ್ ಒಂದು ವಿಧವಾಗಿರ್ತಕ್ಕಂಥ ಸ್ವಾರ್ಥ, ರಷ್ಯಾದ ಒಂದು ವಿಧವಾಗಿರ್ತಕ್ಕಂಥ ಸ್ವಾರ್ಥ. ಈ ಸ್ವಾರ್ಥ ಏನ್ ಮಾಡ್ತಾ ಇದೆ ಅಂತಂದ್ರೆ ಪರಸ್ಪರ ಯುದ್ಧಕ್ಕೆ ಕಾರಣವಾಗಿದೆ. ಈ ಯುದ್ಧ ಹಾಗೆ ಹೋಗ್ತಾ ಹೋಗ್ತಾ ಏನಾಗ್ತದೆ ಅಂದ್ರೆ ಅದು ವಿಶ್ವಕ್ಕೆ ಹರಡುವಂತಹ ಅಪಾಯ ಇದೆ. ಹೀಗೆ ಪರಸ್ಪರ ದೇಶಗಳು ಏನಾಗ್ತದೆ? ಸ್ವಾರ್ಥ ಬುದ್ಧಿಯಿಂದ ಒಂದಕ್ಕೊಂದು ಹೊಡೆದಾಡಿಕೊಳ್ತಾ, ಒಂದಕ್ಕೊಂದು ಹಾನಿ ಉಂಟು ಮಾಡಿಕೊಳ್ತಾ ಕೊನೆಗೆ ಅದು ನಾಶ ಹೊಂದತಕ್ಕಂಥದ್ದಾಗಿದೆ. ಅದರಿಂದ ನಮ್ಮ ಕುಟುಂಬವಾಗಲಿ, ಸಭೆಯಾಗಲಿ, ದೇಶವಾಗಲಿ, ರಾಜ್ಯದಲ್ಲಾಗಲಿ
ಅಂತಕ್ಕಂಥದ್ದು ಸರ್ವನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಅದರಿಂದ ಸ್ವಾರ್ಥ ಇಲ್ಲದೆ ಇರತಕ್ಕಂಥದ್ದು, ಸ್ವಾರ್ಥ ರಹಿತವಾಗಿ ನಾವು ಜೀವಿಸ್ಬೇಕೆಂಬುದಾಗಿ ನಮಗೆ ಬೈಬಲ್ ಉಪದೇಶ ಮಾಡುತ್ತೆ. ಯಾಕಂತಂದ್ರೆ ಸ್ವಾರ್ಥ ನಮ್ಮನ್ನ ಹಾನಿ ಉಂಟು ಮಾಡ್ತಕ್ಕಂಥದ್ದು. ಫಿಲಿಪಿ 2ನೇ ಅಧ್ಯಾಯ ವಚನ 3ರಿಂದ ಮುಂದುವರಿಸಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬನು ದೀನಭಾವದಿಂದ ಮತ್ತೊಬ್ಬರನ್ನ ತನಗಿಂತ ಶ್ರೇಷ್ಠವೆಂದು ಎಣಿಸಲಿ. ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡಿಕೊಳ್ಳದೆ ಪರಹಿತವನ್ನು ಸಹ ನೋಡಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇಲ್ಲಿ ವಚನ 3 ಮತ್ತು 4ರಲ್ಲಿ ಏನ್ ಹೇಳ್ತಾ ಇದೆ? ಪಕ್ಷಪಾತ ಮಾಡಬೇಡ್ರಿ, ಒಣ ಹೆಮ್ಮೆ ಬೇಡ ನಿಮ್ಮಲ್ಲಿ, ಪ್ರತಿಯೊಬ್ಬನು ದೀನನಾಗಿರ್ಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಒಂದು ವೇಳೆ ಅಮೆರಿಕ ಹಾಗೂ ಇರಾನ್, ಇಸ್ರಾಯೇಲ್, ರಷ್ಯಾ, ಉಕ್ರೇನ್ ಈ ದೇಶಗಳು ಈ ವಾಕ್ಯವನ್ನ ಅವರ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಯುದ್ಧಗಳು ಆಗ್ತಾ ಇರಲಿಲ್ಲ, ಈ ರೀತಿಯಾಗಿರ್ತಕ್ಕಂಥ ಕಷ್ಟಗಳು ಆಗ್ತಾ ಇರಲಿಲ್ಲ, ಈ ರೀತಿಯಾಗಿ ಅಮಾಯಕರು ಸಾಯ್ತಾ ಇರಲಿಲ್ಲ, ಅನೇಕ ಯೋಧರು ಸಾಯ್ತಾ ಇರಲಿಲ್ಲ. ಆದರೆ ಇದನ್ನ ಅಳವಡಿಸಿಕೊಳ್ಳದೆ ಇರೋದ್ರಿಂದ ಪಕ್ಷಪಾತ, ನಾನು ಈ ಪಕ್ಷ, ನಂದು ಈ ದೇಶ, ನನ್ನ ದೇಶವೇ ಮುಂದು, ನನ್ನ ದೇಶವೇ ಗ್ರೇಟು ಅಂತಕ್ಕಂಥ ಭಾವನೆಯಿಂದ ತುಂಬಿರೋದ್ರಿಂದ, ಒಣ ಹೆಮ್ಮೆ ತುಂಬಿರೋದ್ರಿಂದ, ದೀನ ಭಾವ ಇಲ್ಲದೆ ಇರೋದ್ರಿಂದ ಏನಾಗ್ತಾ ಇದೆ ಎಂಬ ನೋಡುವಾಗ ಯುದ್ಧಗಳಾಗ್ತಾ ಇದೆ. ಎಲ್ಲರೂ ನಾವೇ ಶ್ರೇಷ್ಠ, ಅಮೆರಿಕ ಹೇಳುತ್ತೆ ನಾನೇ ಶ್ರೇಷ್ಠ, ಉಕ್ರೇನ್ ಹೇಳುತ್ತೆ ನಾನೇ ಶ್ರೇಷ್ಠ, ರಷ್ಯಾ ಹೇಳುತ್ತೆ ನಾನೇ ಶ್ರೇಷ್ಠ. ಹೀಗೆ ದೇಶಗಳು ಏನಾಗಿದೆ? ನಾನೇ ಶ್ರೇಷ್ಠ ಎಂಬತಕ್ಕಂಥದ್ದು, ಬಿಟ್ಟು ಕೊಡದೇ ಇರತಕ್ಕಂಥ ಗುಣ, ಪರಹಿತವನ್ನ ಯೋಚಿಸದೇ ಇರತಕ್ಕಂಥ ಗುಣ ಇವತ್ತೇನಾಗಿದೆ ಅಂತಂದ್ರೆ ಯುದ್ಧಕ್ಕೆ ಕಾರಣವಾಗಿದೆ. ಇರಾನ್ ಆಗ್ಲಿ, ಇತರೆ ದೇಶಗಳಾಗ್ಲಿ ಪರಸ್ಪರ ಒಬ್ರಿಗೊಬ್ರು ಬಿಟ್ಟು ಕೊಡ್ತಾ ಹೋಗಿದ್ರೆ, ಪರಸ್ಪರ ಒಬ್ಬರ ಹಿತವನ್ನೊಬ್ರು ನೋಡ್ಕೊಳ್ತಕ್ಕಂಥ ಭಾವನೆ ಇದ್ದಿದ್ರೆ ಈ ಯುದ್ಧಗಳು ಇಷ್ಟು ರೀತಿಯಲ್ಲಿ ಮುಂದುವರಿತಾ ಇರಲಿಲ್ಲ ಪ್ರೇರೆ. ಆದರೆ ಯುದ್ಧಗಳು ನಡೀತಾ ಇರೋದ ಕಾರಣ ಸ್ವಾರ್ಥ, ಪರಹಿತವನ್ನ ನೋಡದೇ ಇರತಕ್ಕಂಥ ಗುಣಗಳು ಇವತ್ತೇನಾಗಿದೆ ಅಂತಂದ್ರೆ ದೇಶಗಳ ಮಧ್ಯೆ ಏನಾಗ್ತಾ ಇದೆ? ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳು, ನಾಶನಗಳು, ಕೇಡುಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ಯಾಕೋಬನ ಪತ್ರಿಕೆಯ 3ನೇ ಅಧ್ಯಾಯ ವಚನ 16ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅಂದ್ರೆ ಎಲ್ಲಿ ಮತ್ಸರ ತುಂಬಿಕೊಂಡಿರುತ್ತೋ, ಎಲ್ಲಿ ಪಕ್ಷ ಭೇದ ತುಂಬಿಕೊಂಡಿರ್ತಕ್ಕಂಥದ್ದಾಗಿದೆಯೋ ಅಲ್ಲಿ ಗಲಿಬಿಲಿಗಳು, ಜಗಳಗಳು, ಯುದ್ಧಗಳು, ಕಾದಾಟಗಳು, ನೋವುಗಳು, ಸಂಕಟಗಳು, ಮರಣಗಳು ಉಂಟಾಗ್ತದೆ. ಆದ್ದರಿಂದ ಇವುಗಳೆಲ್ಲದರಿಂದ ಬಿಡುಗಡೆ ಆಗಬೇಕು. ನಮಗಿರತಕ್ಕಂಥ ಮತ್ಸರದಿಂದ ಬಿಡುಗಡೆ ಆಗಬೇಕು, ಪಕ್ಷಪಾತದಿಂದ ಬಿಡುಗಡೆ ಆಗಬೇಕು ಅಂತಂದ್ರೆ, ನಮ್ಮರ್ತಕ್ಕಂಥ ಗಲಿಬಿಲಿಗಳು, ಸಕಲ ವಿಧವಾದ ಕೆಟ್ಟತನ ಬಿಡುಗಡೆ ಆಗ್ಬೇಕಂತಂದ್ರೆ ನಮ್ಮಲ್ಲಿರತಕ್ಕಂಥ ಸ್ವಾರ್ಥವನ್ನು ತೆಗೆದುಹಾಕ್ತಕ್ಕಂಥದ್ದು ಬಹಳ ಮುಖ್ಯ. ಸ್ವಾರ್ಥ ಎಲ್ಲಿವರೆಗೆ ನಮ್ಮ ಜೀವನದಲ್ಲಿ ಇರ್ತದೋ ಅಲ್ಲಿವರೆಗೆ ಏನಾಗ್ತದೆ? ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೀತಕ್ಕಂಥದ್ದಾಗಿದೆ. 1 ಕೊರಿಂಥ ಪತ್ರಿಕೆಯ 10ನೇ ಅಧ್ಯಾಯ ವಚನ 24-25ರಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಎಲ್ಲವೂ ಭಕ್ತಿಯನ್ನ ಬೆಳೆಸುವುದಿಲ್ಲ. ಪ್ರತಿಯೊಬ್ಬನು ತನ್ನ ಹಿತವನ್ನ ಚಿಂತಿಸದೆ ಪರಹಿತವನ್ನೂ ಚಿಂತಿಸಲಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಪೌಲನು ಕೊರಿಂಥಕ್ಕೆ ಪತ್ರಿಕೆ ಬರೆಯುವಂತ ಸಮಯದಲ್ಲಿ ಅದನ್ನೇನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅಲ್ಲಿ ಎಲ್ಲವನ್ನ ಮಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಉಂಟು, ಆದ್ರೆ ಎಲ್ಲವೂ ವಿಹಿತವಾಗಿರೋದಿಲ್ಲ. ಎಲ್ಲಾ ಕಾರ್ಯಗಳನ್ನು ಮಾಡೋದಕ್ಕೆ ನಮಗೆ ಸ್ವಾತಂತ್ರ್ಯ ಉಂಟು, ಆದರೆ ಎಲ್ಲವೂ ಭಕ್ತಿಯ ವೃದ್ಧಿಯನ್ನ ಮಾಡೋದಿಲ್ಲ ಎಂಬುದಾಗಿ ಪೌಲನು ಏನ್ ಮಾಡ್ತಾನೆ 23ನೇ ವಚನದಲ್ಲಿ ಹೇಳೋದನ್ನ ನಾವು ನೋಡೋದು. ಅಂದ್ರೆ ಎಲ್ಲವನ್ನ ಮಾಡ್ಲಿಕ್ಕೆ ದೇವ್ರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಇನ್ನೊಂದು ಕುಟುಂಬದ ಮೇಲೆ, ಇನ್ನೊಂದು ರಾಜ್ಯದ ಮೇಲೆ, ಇನ್ನೊಬ್ಬ ವ್ಯಕ್ತಿ ಮೇಲೆ ಹಗೆ ಸಾಧಿಸ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಎಲ್ಲದಕ್ಕೂ ಸ್ವಾತಂತ್ರ್ಯ ಇದೆ. ಎಲ್ಲವನ್ನು ಮಾಡ್ಲಿಕ್ಕೆ ನಮಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಸ್ವಾತಂತ್ರ್ಯ ಇದೆ. ಆದರೆ ಎಲ್ಲವೂ ಒಳ್ಳೇದಲ್ಲ. ಎಲ್ಲವೂ ಸಹ ಏನ್ ಮಾಡಲ್ಲ ಅಂತಂದ್ರೆ ಒಳ್ಳೆತನಕ್ಕೆ ನಡೆಸಲ್ಲ. ಯಾವೆಲ್ಲವೂ ಸಹ ನಮ್ಮನ್ನ ಭಕ್ತಿಯಲ್ಲಿ ನಡೆಸಲ್ಲ ಎಂಬುದಾಗಿಲ್ಲಿ ಪೌಲನು ಹೇಳೋದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ದೇವರು ಎಲ್ಲವನ್ನು ಮಾಡ್ಲಿಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆ ಸ್ವಾತಂತ್ರ್ಯವನ್ನ ದೇವರ ಮಹಿಮೆಗಾಗಿ ಉಪಯೋಗಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ನನಗೆ ನನಗೆ ಸ್ವಾತಂತ್ರ್ಯ ಇದೆ ಎಂಬುದಾಗಿ ನಾನು ಸ್ವಾರ್ಥದಿಂದ
ನನಗೆ ಸರಿ ಕಂಡದ್ದನ್ನೇ ನಾನು ಮುಂದೆ ಮಾಡೋದಕ್ಕೆ ಮುಂದಾಗೋದಾದ್ರೆ ಅದು ಅನೇಕರಿಗೆ ಹಾನಿಯನ್ನ, ಅನೇಕರಿಗೆ ತೊಂದರೆಯನ್ನ ಅದು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಅದರಿಂದ ನಾವು ಪರಹಿತವನ್ನ ನೋಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸ್ತಕ್ಕಂಥದ್ದಾಗಿದೆ. ಇಂದು ದೇವಜನರಾಗಿರ್ತಕ್ಕಂಥ ನಾವು ಪರಹಿತವನ್ನು ನೋಡೋದಕ್ಕಾಗಿ ಇರತಕ್ಕಂಥವ್ರು, ಯೇಸುವನ್ನ ಅಂಗೀಕರಿಸಿರ್ತಕ್ಕಂಥ ನಾವು ಪರಹಿತವನ್ನ ನೋಡ್ತಕ್ಕಂಥವ್ರು, ಸ್ವಾರ್ಥದಿಂದ ವಿಮುಕ್ತರಾಗಿ ನಾವು ನಿಸ್ವಾರ್ಥಿಗಳಾಗಿ ಜೀವಿಸ್ಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ ಪ್ರೇರೆ. ಅದರಿಂದ ದೇವಜನರಾಗಿರ್ತಕ್ಕಂಥ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ನಾವು ಬಿಡಬೇಕು. ಸ್ವಾರ್ಥವನ್ನು ಬಿಡುವಾಗ ಮಾತ್ರನೇ ಏನಾಗಕ್ ಸಾಧ್ಯಪ್ಪ ಅಂತಂದ್ರೆ ದೇವರನ್ನ ಮಹಿಮೆ ಮಾಡಕ್ ಸಾಧ್ಯ. ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಗಳಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಶಾಂತಿ ನೆಲೆಸ್ಲಿಕ್ಕೆ, ಸಮಾಧಾನ ನೆಲೆಸ್ಲಿಕ್ಕೆ ಸಾಧ್ಯ. ಸ್ವಾರ್ಥ ತುಂಬಿರೋ ಕಡೆ ಯಾವಾಗಲೂ ಜಗಳಗಳಾಗ್ತದೆ, ಹೊಡೆದಾಟಗಳು, ಕಿತ್ತಾಟಗಳು, ಕೂಗಾಟಗಳು, ಯುದ್ಧಗಳು ನಡೀತಕ್ಕಂಥದ್ದಾಗಿದೆ. ಇವೆಲ್ಲವುಗಳಿಂದ ಬಿಡುಗಡೆ ಆಗ್ಬೇಕಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥವನ್ನು ನಾವು ತೆಗೆದು ಹಾಕಬೇಕು ಎಂಬುದಾಗಿ ದೇವ್ರ ವಾಕ್ಯ ನಮಗೆ ಬೋಧಿಸ್ತಕ್ಕಂಥದ್ದಾಗಿದೆ. ಅದರಿಂದ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನನ್ನ ವೈಯಕ್ತಿಕ ಜೀವಿತ ಇರ್ತಕ್ಕಂಥ ಸ್ವಾರ್ಥದಿಂದ ಬಿಡುಗಡೆ ಕೊಡು. ನನ್ನ ಕುಟುಂಬದಲ್ಲಿ ನಾನು ಸ್ವಾರ್ಥ ರಹಿತನಾಗಿ ಜೀವಿಸಬೇಕು. ನನ್ನ ದೇಶದಲ್ಲಿ ನಾನು ಸ್ವಾರ್ಥ ರಹಿತನಾಗಿ ಜೀವಿಸಬೇಕು. ನನ್ನ ರಾಜ್ಯದಲ್ಲಿ ಸ್ವಾರ್ಥ ರಹಿತನಾಗಿ ಜೀವಿಸಬೇಕು. ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳ್ಕೊಳ್ಳೋಣ. ಹಾಗೆ ಸ್ವಾರ್ಥಿಗಳಾಗಿ ಎಲ್ಲರೂ ಒಣಹೆಮ್ಮೆಯಿಂದ ಈ ಯುದ್ಧವನ್ನ ಮುಂದುವರಿಸುತ್ತಿರುವಲ್ಲಿ ಆ ಒಣಹೆಮ್ಮೆ ಪಡ್ತಕ್ಕಂಥ ಎಲ್ಲ ನಾಯಕರುಗಳನ್ನ ನೆನೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಇರಾನ್ಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಅಮೆರಿಕಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಇಸ್ರಾಯೇಲ್ಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಉಕ್ರೇನ್ ಮತ್ತೆ ರಷ್ಯಾಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೀಗೆ ಇವರ ಜೊತೆಗೆ ಕೈಗೂಡಿಸಿ ಯುದ್ಧದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ದೇಶಗಳಿಗೋಸ್ಕರ ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ಎಲ್ಲ ದೇಶಗಳನ್ನ, ಇಲ್ಲಿ ಆಡಳಿತ ಮಾಡತಕ್ಕಂಥ ಎಲ್ಲ ಅಧಿಕಾರಿಗಳನ್ನು ನೀನು ಕೃಪಾಸ್ತಕ್ಕೆ ಒಪ್ಪಿಸ್ತೇವೆ ಸ್ವಾಮಿ. ನೀನು ಅವ್ರನ್ನ ಆಶೀರ್ವಾದ ಮಾಡು. ಅವರಿರ್ತಕ್ಕಂಥ ಒಣ ಹೆಮ್ಮೆಯಿಂದ ಬಿಡುಗಡೆ ಕೊಡು ಸ್ವಾಮಿ. ಎಲ್ಲ ಒಣ ಹೆಮ್ಮೆಯಿಂದ ಬಿಡುಗಡೆ ಮಾಡಿ ಸ್ವಾಮಿ. ಅವರೆಲ್ಲರೂ ಕರ್ತನೆ ನಿಸ್ವಾರ್ಥಿಗಳಾಗಿ ಒಬ್ರಿಗೊಬ್ಬರು ದೀನತೆಯಿಂದ ನಡ್ಕೊಳ್ಳುವಂತೆ, ಒಬ್ರಿಗೊಬ್ಬರು ಬಿಟ್ಟುಕೊಡೋದ್ರ ಮೂಲಕವಾಗಿ, ಒಬ್ರಿಗೊಬ್ಬರು ಸೋಲೋದ್ರ ಮೂಲಕವಾಗಿ ವಿಶ್ವವು ಸಮಾಧಾನದತ್ತ ನಡಿಬೇಕು ಸ್ವಾಮಿ. ಸಹಾಯ ಮಾಡು. ಹೀಗೆ ಎಲ್ಲರಲ್ಲಿ ದೀನತೆಯನ್ನು ಕೊಡೋದ್ರ ಮೂಲಕ ಈ ಯುದ್ಧವು ಬೇಗನೆ ಕೊನೆಗೊಳ್ಳುವಂತೆ, ಎಲ್ಲರೂ ಕರ್ತನೆ ಸಮಾಧಾನದಿಂದ, ಸಂತೋಷದಿಂದ ಬದುಕಲಿಕ್ಕಾಗುವಂತೆ ಈ ವಿಶ್ವದಲ್ಲಿ ಸಮಾಧಾನವನ್ನ ನೀವು ನಿರ್ಮಾಣ ಮಾಡು ಎಂಬುದಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಇದಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳೊಟ್ಟಿಗೆ ಮಾತನಾಡು ಸ್ವಾಮಿ. ಅವರ ಜೀವಿತಗಳಲ್ಲಿ ಬದಲಾವಣೆಯನ್ನುಂಟು ಮಾಡು ಸ್ವಾಮಿ. ಕಾರ್ಯ ಮಾಡಿ ನಡೆಸು. ಹಾಗೆ ಮಾಡೋ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ನಿಮಗೆ ಈ ಸಂದೇಶಗಳು ಇಷ್ಟ ಆಗೋದಾದ್ರೆ ಈ ಸಂದೇಶಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.